ಹಲೋ ನಮಸ್ತೆ ಸ್ಟ್ರಾಂಗ್ ಸವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಮ್ಮ ಕಾವಿ ಬಂದಿದ್ದಾಳೆ ನೋಡ್ರಿ. ಹಾಯ್ ಫ್ರೆಂಡ್ಸ್, ನೋಡಿ ನಾವು ಮತ್ತಿಗೆ ನೇತ್ರ ಬರ್ತಾ ಇದ್ದಾಳೆ. ನೋಡಿ ನಾವು ನಮ್ಮ ಅಜ್ಜಿ ಮನೆಗೆ ಬಂದ್ಬಿಟ್ಟಿದ್ದೇವೆ ನಮ್ಮ ಪಾಪುನ್ ನೋಡಕ್ಕೆ. ಬಾಯ್ಲೆ ಪಾಪು ಪಾಪು ಇಡಿ 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 ಬಾಯಿಗೆ ಕುಂತಿದ್ದೀವಿ. ಇವು ನೋಡ್ರಿ, ಈಗ ಗಿಡ ನಮ್ಮ ಗಿಡದಾನು ಹೂವು, ಇವು ನನ್ನ ಗಿಡದಾನು ಹೂವು ಅವನಿಗೆ ಕಟ್ತಾ ಇದ್ದೀನಿ ನೋಡ್ರಿ. ಇಲ್ಲ ಅವು ಕೂಡಿಸಿ ಇಟ್ಟು ಭಾಳ ಆಗ್ಬಿಟ್ಟಿದಾವ. ಇಷ್ಟ ಕೂಡ ಹೂ ಬಿಡ್ತಾವ. ಅಂದ್ರೆ ಒಂದೇ ಸಲಕ್ಕೆ ಬಿಡೋದಿಲ್ಲ ಇವು, ದಿನ ಸ್ವಲ್ಪ ಬಿಡ್ತಾವಲ್ಲ. ಹಾಗಾಗಿ ತೆಗೆದಿಟ್ಕೊಂಡು ನಾವು ಮಕ್ಕಳಿಗೆ ಕಟ್ಕೋತೀವಿ. ಅದರೊಳಗೆ ಇವು ಮಿನಿಮಮ್ ಒಂದು 7-8 ದಿನದ ನೀವು ಹೂ ಇರ್ಬೇಕಲ್ಲ. ಇವು ಮೋಸ್ಟ್ಲಿ 7-8 ದಿನದ ಹೂ ಅದಾವ್ರಿ. ಬ್ಯಾಡಾಗಿದ್ದು ಎಲ್ಲ ತೆಗೆದು ಹುಡುಕಿದ್ದು ಹೂ ಕಟ್ಕೊಂಡು ಹಾಕೋಬೇಕು. ನಮ್ಮ ಸಿಸ್ಟರ್ ಊರಿಗೆ ಹೋಗ್ತಾಳೆ ಅಂದಿದ್ದಕ್ಕೆ ನಾವು ಹೂ ಹಂಗೆ ಶೇಖರಣೆ ಮಾಡಿಟ್ಟಿದ್ವಿ. ಇಲ್ಲ ಡೈಲಿ ಕಟ್ ಮಾಡಿ ಇದು ಮಾಡಿಕೊಂಡು ಹಾಕೊಂಡ್ಬಿಡ್ತೀವಿ. ನೋಡ್ರಿ, ಇಲ್ಲಿ ಆಟ ಆಡತ್ತಾಳೆ ಹಾಕೊಂಬಂದ ಮತ್ತೆ. ನೋಡ್ರಿ, ಇಲ್ಲಿ ಸ್ವಲ್ಪ ಹಾಕೊಂಡ್ರಿ ನೋಡ್ರಿ ನೋಡ್ರಿ ಒಂದು ಮಾರ ಹಾಕವಲ್ಲಿ ಊಟಲ್ಲಿ ಹಾಕವ. ನನ್ನ ಕೈಯಾಗ ಒಂದು ಮಾರ ಹಾಕ ನೋಡಿ ಗೊತ್ತ. ಇದಕ್ಕೆ ಮಾಡ್ಕೊತೀನಿ ನಾನು. ನೀನು ಲೂಸ್ ಕಟ್ತೀಯಲ್ಲ, ಹಾಂ ನಾವು ಫುಲ್ ಇದು ಮಾಡ್ಕೊಡ್ತೀವಿ ನೋಡಿ. ಸಾಕಾ ಬಂದ್ ಮಾಡಲಿ ನೋಡ್ರಿ. ಇಷ್ಟು ಹೂವು ಅದು ನಮ್ಮ ಗಿಡದಾನು. ಇವು ಇಷ್ಟ ಮಗ್ಗಿ ಕಟ್ಟೀನ್ರಿ. ಇವತ್ತೇ ಹರಿದಾಳಿವ, ಅದಕ್ಕೆ ನಾಡ್ದು ಬಿಟ್ಟು ಹಾಕೊಳಕ್ ಬರ್ತೈತಿ ಅಂತ ಹೇಳಿ. ನೋಡ್ರಿ ಎಷ್ಟು ಚೆನ್ನಾಗಿದಾವಲ್ಲ. ನೋಡ್ರಿ ಇವು ನೋಡ್ರಿ, ಇಷ್ಟು ವೇಸ್ಟ್ ಅದು, ಸ್ವಲ್ಪ ಬೇಜಾರದು. ಏನು ಮಾಡೋಕ್ಕಾಗಲ್ಲ, ಹೌದಿಲ್ಲ? ನಾವು ನಾಷ್ಟಕ್ಕೆ ಏನಿದೆ ಈವ್ನಿಂಗ್ ನಾಷ್ಟಕ್ಕೆ ಶೇಂಗಾ ಹೊಡ್ಕೊಳತ್ತೀವಿ. ಶೇಂಗಾ ಕಾವಿ ಅಪ್ಪು ಕುಂತಾನ. ಅಪ್ಪು ಕಾಯ ಒಂದ್ಕೊಳ್ಳೆ ಅಲ್ಲೇ ಶೇಂಗಾ ಹೊಡಿತಾನ. ಅಪ್ಪು ಶೇಂಗಾ ತಗೋಪ್ಪು ಹೊಡಿ. ನೋಡ್ರಿ, ಈಗ ನಮ್ಮ ಅಪ್ಪು ಶೇಂಗಾ ಹೊಡಿತಾನ. ಹೌದಲ್ಲೇ ತಡ್ರಿ ಇನ್ನೊಂದು. ನಮ್ಮ ಕಾವಿ ನೇತ್ರಿ ಬಂದ ಈಕೆ ನೋಡ್ರಿ, ಇದನ್ನ ತಿನ್ನಾತ ಕೇಕ್ ತಿನ್ನಾಕತ್ತಾಳ ನಮ್ಮ ಹುಡುಗಿ. ಒಣ ತಿನ್ಸ ತಿಂತಾಳ ಹುಡುಗಿ. ಬರೀ ಶಾನೆನೇ ಇಲ್ಲ, ಊಟನ ಮಾಡಲ್ಲ ಈ ಹುಡುಗಿ. ಇಲ್ಲ ನೋಡ್ರಿ, ನಮ್ಮ ಕಾವಿ ನೇತ್ರಿ ಬಂದಾಳೆ. ಹೇಳೋ, ಅದು ಒಣದಿಲ್ಲ, ಹಸಿದೈತ. ಹಸಿದೈತ. ಅಪ್ಪ ಹೊಡಿಯಪ್ಪ, ಲಗುಲು ಗುಡಿ. ನಿಮ್ಮವ್ವ ಒಗ್ಗರಣೆ ಹಾಕೋತಾಳ್ಳಿಯಪ್ಪ. ನೋಡ್ರಿ, ಸಿಂಬಳ ವರ್ಷದ ಬೇಡ. ನಮ್ಮ ಅತ್ತಿ ನಮ್ಮವ್ವ ನೋಡ್ರಿ, ಇದನ್ನ ಹರ್ಕೊಂಬಂದ. ಕರ್ಬೇವು ಫ್ರೆಶ್ ಆಗಿ ನಮ್ ಗಿಡ ಅಪ್ಪಣಿ ನೋಡಿ. ನಮ್ಮ ಅಪ್ಪಣ್ಣಿ ಬರೇ ಸಿಂಗ ಹೊಡಿದ್ಬಿಟ್ಟು ಇದು ಇನ್ನೂ ಇಲ್ಲ, ತಡಿ ಹಚ್ಬೇಕು. ಹಚ್. ಜಳಕ ಮಾಡಿ ಬರ್ತೀಯಾ ಮಾ? ಹಂಗ ನೇತ್ರಮ್ಮ ನೇತ್ರಮ್ಮ ದೀಪ ಹಚ್ಬೇಕಂತೂ. ಹಸ್ತಿ ಶಾಲೆ ನಾಳಕ್ಕೆ ಈಗ ಹಾಕ್ಬೇಕು. ನೋಡ್ರಿ, ಈವ್ನಿಂಗ್ ಟೈಮ್ ನಾವು ಚುಮ್ಮರಿ ಹಚ್ತಿದ್ದಾರೆ. ಇಬ್ರು ನಮ್ಮ ಅಕ್ಕಗಳು ಗುದ್ದಾಡ್ತಿದ್ದಾರೆ ಚುಮ್ಮರಿ ಒಳಗೆ. ನಾ ಹಾಕ್ಲೆ ನೀ ಹಾಕ್ಲೆ ಅಂತೆ. ನೋಡಿ ನಮ್ಮ ಪಾಪು, ಇದು ದೊಡ್ಡ ಪಾಪು ರೀ. ಬರೇ ಬೇಸ್ಕೊತೈತ್ರಿ. ಇಲ್ಲ ಐತ್ ನೋಡ್ರಿ ನಮ್ಮ ಕಂದ. ಅಲ್ಲಪ್ಪು ಇಲ್ಲ ನೋಡಿ. ಯಾಕೆ ಕಟ್ ಮಾಡ್ಲಿ ಅದು ಸೇವಿಲ್ಲಾರ್ದಕ್ಕೆ ಇದನ್ನ ಹಾಕ್ಬೇಕಾಗ್ತದೆ. ಬರ್ರಿ ಚಿಪ್ಸ್ ಹಾಕಿದ್ದೇವೆ ನೋಡ್ರಿ. ನೋಡಿ
ತಗೋರಿ ಬೇ ಅವ ತಗೋ ಏ ಸಾರಿ ತಗೋಲ್ಲ ಲೇತಿ ತಗೋ ನೋಡ್ರಿ ನಮ್ಮ ಹುಡುಗಿಯರು ಬೆಳಗ್ಗೆ ಎದ್ದು ಇದು ನೆಕ್ಸ್ಟ್ ದಿನದ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಇದನ್ನು ಮಾಡ್ತಾ ಇದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರೆ. ನನಗೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನೋಡ್ರಿ ಎಲ್ಲ ಹೆವಿ ಕೆಲಸ ಮಾಡತ್ತಾರ ನಮ್ಮ ಹುಡುಗಿಯಾರ್ರಿ. ಸೌಂಡ್ ತೆಗಿಬೇಕಿಲ್ರಿ ಇದೇನದು ಎಷ್ಟು ಜೋರ ಸೌಂಡ್ ಹಚ್ಕೊಂಡು ನೋಡ್ರಿ ಇಲ್ಲೆಲ್ಲ ಕ್ಲೀನ್ ಮಾಡತ್ತಾರ. ಗ್ರೇಟ್ ಕಾವಿ, ಥ್ಯಾಂಕ್ ಯು. ನಾನು ಕೆಲಸ ನೀ ಮಾಡಿದ್ದೆ ಅನ್ಕೊತೀನಿ. ಇದನ್ನ ತೆಗಿಲೆ ಮ್ಯಾಲಿಂದ ನಮ್ದು ಇದನ್ನ ಹೆಸರಿಂದ ಅಲ್ಲಿ ಏನು ಕುಂತಿರುತ್ತೆ ಹೇಳ. ಬರೇ ಇದ್ರ ಇಕ್ಕಿ ಅದ್ರ ಅಲ್ಲಿಗೆ ಎದ್ರಾಕತ್ತಾಳ ನೋಡ್ರಿ ನಮ್ಮ ಹುಡುಗಿ. ವಾವ್ ನಾನಾದ್ರೆ ನಮ್ಮ ಮಕ್ಕಳು ಹಾಕತ್ತಾವ, ನಮ್ಮ ಮಕ್ಕಳು ಜೋರ. ಏ ಎಷ್ಟು ಇರ್ತಿರ್ಲ ನಿಮ್ಮ ಅಲ್ಲೇಡ ನಮ್ಮ ಪಿತ್ತನ ಆದಿತ್ರಿ. ಅವ ನಮ್ಮ ಪಿತ್ತು ಹಾಕಿದ್ರ ಇದಾಕತ್ವ ನಾ ಹಾಕಲ್ಲ. ಕಂದನ ಹಾಕೋದ ಇಲ್ಲ. ಹೋಗಿ ನಡಿ. ಹೌದು ಇಲ್ಲ ಅದ ಬೇಬಿ ಇದನ್ ಮಾಡಿದ್ರೆ ಆಗ್ಬೋದೇನೋ. ನಾ ಅದನ್ನ ಮಾಡಕತ್ತಿಲ್ಲಲ್ಲ. ಐತಿ ಅದ್ರಾಗ ಆಪ್ಷನ್ ಐತಿ ವಿಡಿಯೋದಾಗ ಹಾಕ್ತಿರ್ತೀವಲ್ಲ. ಗುಡ್ ನೋಡ್ರಿ ನಮ್ದೆಲ್ಲರದು ಟಿಫಿನ್ ಆಯ್ತು. ಮತ್ತೇನೈತಿ ಅಡ್ಗೆ ಮಾಡಕತ್ತೀವಿ. ಈಗ ನಾಷ್ಟ ಮಾಡಿದ್ವಿ, ದೋಸೆ ಮಾಡಿದ್ವಿ ಮಸ್ತಾಗಿ ಸಖತ್ತಾಗಿ ಖುಷಿ ಆಯ್ತು ಜೀವ. ಈಗ ಮತ್ತೆ ಅಡುಗೆ ಮಾಡಕ್ಕೆ ರೆಡಿ ಮಾಡ್ತಾ ಇದೀವಿ. ಅಲ್ಲಿ ನೋಡಿ ಎಲ್ಲ ಒಲೆ ಹಚ್ಚಿದ್ದೀನಿ. ಒಲೆ ಒಳಗೆ ಇದನ್ನ ಮಾಡಕತ್ತೀನಿ. ಏನದು ಅನ್ನಕ್ಕೆ ಇಟ್ಟಿದ್ದೀನಿ, ಇನ್ನೂ ಅಕ್ಕಿ ಹಾಕಿಲ್ಲ, ಮಾಡಬೇಕು. ಈಗ ದೋಸೆ ಮಾಡಿ ಸರ್ದಿವಲ್ವ ನೋಡ್ರಿ ಎಲ್ಲರೂ ಒಂಥರ ಕೆಲಸ ಮಾಡತ್ತಾರ. ಪಾಪ ಸಂಡೇ ಅಲ್ವಾ, ಹಂಗಾಗಿ ಎಲ್ಲ ಕೆಲಸ ಮಾಡತ್ತಾರ. ಮಾಡ್ರಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೇವೆ ನಾವು. ನೋಡ್ರಿ ಹೆಂಗಾಗೈತೆ ನೋಡಿ. ನಮ್ಮ ಅಕ್ಕಗೆ ಮಾಡಕ್ ಆಗೋದಿಲ್ಲ, ಅವರು ಪ್ರೆಗ್ನೆಂಟ್ ಇದ್ದಾರೆ. ಸೊ ಅದಕ್ಕೆ ನಾವು ಕ್ಲೀನ್ ಮಾಡಿದ್ದೇವೆ, ನಾನು ಮತ್ತೆ ನನ್ನ ಸಿಸ್ಟರ್. ನೋಡಿ ಹೇಗಿದೆ ನಮ್ಮ ಮಾಮ. ಚಂದ ಆಗೈತದ, ಮಸ್ತ್ ಆಗೈತಿ, ಚೆನ್ನಾಗಿ ಕಾಣ್ತಿದೆಯಾ? ನೋಡಿ ಸಬ್ಸ್ಕ್ರೈಬ್ ಮಾಡಿ. ನೋಡ್ರಿ ಎಲ್ಲ ಕ್ಲೀನ್ ಮಾಡಿಬಿಟ್ಟ ಹುಡುಗಿ. ಎಲ್ಲ ಸ್ವಚ್ಛ ಮಾಡಿಬಿಟ್ಟ, ಸುಬ್ಬಕ್ಕ. ಪೂಜೆ ಮಾಡ್ತೀಯಾ? ಪೂಜೆ ಮಾಡ್ತಾರ್ರಿ ಪೂಜಾರಿ ಅಕ್ಕಳ. ಈಗ ನಮ್ಮ ಹುಡುಗಿ ಪೂಜೆ ಸ್ಟಾರ್ಟ್ ಆಗತ್ತಾ? ಎಲ್ಲರೂ ಬರ್ರಿ. ಏನೇನು ಹೆಂಗೆ ಹಚ್ಕೋತೀನಿ ನೀನು ತೋರ್ಸ ತರ್ರಿ. ಇವತ್ತು ಹೆಂಗೆ ಹಚ್ಕೋತಾವ ಹುಡುಗಿ? ಅಷ್ಟ ಹಚ್ಕೋತಾಳ. ಅದಕ್ಕೆ ಅಲ್ಲೇ ಅಷ್ಟು ಹಚ್ಕೋತೀರ? ಅಷ್ಟ ಹಚ್ಕೋತಾ ಇಲ್ಲ ಹೊಳ್ಳ. ನೋಡ್ರಿ ನಮ್ ಇವತ್ತಿ ಚಂದ ಸಣ್ಣದೈತ್ರಿ, ಅದಕ್ಕೆ ನಾನು ಹೌದು ಇಟ ಹಚ್ಕೋತಿ. ಹಚ್ಚಕ್ ಇದನ್ನಿಲ್ಲ. ನಾನು ಹಿಂಗ್ ಹಚ್ಕೊಂಡ್ರೆ ನನ್ ಹುಬ್ಬಿ ಮೇಲೆ ಬರ್ತಾವ್ರಿ ಅವು. ಅದಕ್ಕೆ ನಾನು ಇಷ್ಟ ಮಾಡಿ ಹಚ್ಕೊಂಡ್ಬಿಡ್ತೀನಿ. ಪೂಜೆ ಮಾಡ್ರಿ. ಮತ್ತೇನೈತಿ ನೋಡ್ರಿ ಒಳ್ಳೆ ಆತಾ. ಬಾಯ್, ಮುಗೀತು. ಪೂಜೆಗೆ ಹೋಗ್ತೀವಿ ನಾವು. ಇನ್ನ ಮತ್ತೆ ಸಿಗೋಣ. ಬಾಯ್ ಬಾಯ್. ಪೂಜೆಗೆಲ್ಲ ರೆಡಿ ಇಟ್ಟಾಳೆ. ಹೂವಾಗಿ ಎಲ್ಲ ಪೂಜೆ ಮಾಡ್ತಾಳೆ. ಟಿಂಗ್ ನೋಡ್ರಿ ಇರಲ್ಲ ನಮ್ಮ ಮನ್ಯಾಗ ಇರೋಣ. ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾಳೆ ಹುಡುಗಿ. ಹೊಸ ಟಿಕ್ಸ್ ಇದೇನು ಹಾಕ್ಬೇಕಾ? ನೋಡಿ ಇದು ಏನಿದು ಸೋಡಾಲೇ ಅದು ಉಪ್ಪು ಅಂತ ನೋಡಿ. ಸೋಡಾ ನೀವೇ ಹಾಕಿಲ್ಲೇ. ಸ್ವಲ್ಪ ಸೋಡಾ ಹಾಕ್ರಿ, ಸ್ವಲ್ಪ ಉಪ್ಪು ಹಾಕ್ರಿ. ಉಪ್ಪು ಸ್ವಲ್ಪ ಹಾಕುವ, ಇನ್ನೂ ಸ್ವಲ್ಪ. ಒಂದು ಶಾಂಪೂ ಚೀಟ್ ಹಾಕ್ರಿ, ಇದಕ್ಕೆ ಬಿಸಿ ನೀರು ಹಾಕಿ ಸ್ವಲ್ಪ ಹಾಕೊಳ್ಳಿ. ಸ್ವಲ್ಪ ಇಡಬಾ ಅಲ್ಲಿ.
ಅಲ್ಲಿಡು ನಡಿ ಸಾಕು ಬಾ ನೋಡ್ರಿ ಇಲ್ಲಿ ಶಾಂಪೂ ಯಾವುದಾದ್ರೂ ಶಾಂಪೂ ಹಾಕ್ರಿ ನಡಿತೈತಿ ಬರ್ರಿ ಬರ್ರಿ ಕ್ಲಿನಿಕ್ ಬಸ್ ಆದ್ರೂ ಮಸ್ತ್ ಆಕತಿ ನಿಜ ತಳ 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 ಅಂತಾವು ಅಂದರೆ ಇದು ಏನು ಟಿಪ್ಸ್ ಅಂತ ಹೇಳಿ ಹೇಳ್ತೀನಿ ಬರ್ರಿ ತೋರಿಸ್ತೀನಿ ನನಗೆ ಗೊತ್ತಿದ್ದಕ್ಕೆ ನಿಂಗೆ ಹೇಳಿದ್ದು ಹುಡುಗಿ ಬಿಸಿಲಕ್ಕೋ ಒಂದೆರಡು ಚರ್ಗಿ ಅಲ್ಲೇ ಐತನ್ ನೋಡಿ ಒಂದು 3-4 ಚರ್ಗಿ ಬಿಸಿನೀರು ಹಾಕ್ಕೊಡ್ರಿ ಬಿಸಿನೀರು ಹಾಕ್ಕೊಡ್ರಿ ಒಂದು 3 ಅಥವಾ 4 ಚರ್ಗಿ ಅಂದರೆ ಕಾಲ ಅದ್ರ ಮುಳುಗ್ಬೇಕು ಅದ್ರೊಳಗೆ ಮುಳುಗ್ತಂದ್ರೆ ಕಾಲು ಚೆನ್ನಾಗಿ ಸ್ವಚ್ಛನೂ ಆಗ್ತಾವೆ ಪೆಡಿಕ್ಯೂರ್ ಅಂತಾರಲ್ಲ ಏನೋ ಅಂತ ಪಾರ್ಲರಲ್ಲಿ ಮಾಡ್ತಾರಲ್ಲ ಆ ಥರ ಬಿಸಿ ಆಗ್ಯಾವನ ಸ್ವಲ್ಪರ ಸಾಕನ ಬಾ ಬರ್ರಿ ನಮ್ಮ ಹುಡುಗಿಗೆ ಒಂದು ಹೊಸ ಟಿಪ್ಸ್ ಹೇಳ್ತಾ ಇದ್ದೀನಿ ಈ ಟಿಪ್ಸ್ನ ನಾನು ಭಾಳ ದಿನದಿಂದ ನೋಡಿದ್ದೆ ಒಂದೇ ಸಲ ಮಾಡಿದ್ದೆ ಈಗ ನಮ್ಮ ಹುಡುಗಿ ಮಾಡ್ತಾ ಇದ್ದಾಳೆ ಸ್ವಲ್ಪ ಲಿಂಬು ಹಾಕ್ಬೇಕಿತ್ರಿ ಅದ್ರಕ್ಕೆ ಹಾಂ ಅದಾವ ಹೋಗಿ ತೊಂಬೋಗಿ ಲಿಂಬು ತೊಂಬೋಗಿ ಹೆಚ್ಕೊಂಡು ಬಾ ಇಲ್ಲ ಒಂದು ಈಗಿಟ್ಟಿ ನೋಡು ಹಳದಿ ಕಲರ್ ಇದ್ದಿದ್ದ ತೊಗೊಂಡು ಬಾ ತಂದೆ ಲಿಂಬು ಹಾಂ ಹಾಕದಕ್ಕೆ ಚೆನ್ನಾಗಿ ಲಿಂಬು ಹಿಂಡಿ ಅದ್ರೊಳಗೆ ಕಾಲು ಇಟ್ಕೊಂಡು ಒಂದು 10-15 ನಿಮಿಷ ಕುಂದಿರ್ಬೇಕು ನೋಡು ಅದಾದಮೇಲೆ ಸ್ವಲ್ಪ ಕಾಲು ವಾಶ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಸಾಕು ತಗೋ ಅದ್ರೊಳಗೆ ಹಾಕಿ ಒಗಿ ಹೊರಗೆ ಹೋಗಿಬಿಡ ಅದ್ರೊಳಗೆ ಒಗಿ ಸಾಕು ಅಲ್ಲಿಟ್ಕೋ ಇದನ್ನ ತೆಗಿ ಆ ಸೋಪ್ ತೆಗಿಯೋದು ಅಲ್ಲೇ ಕುಂದ್ರ ಆ ಕಡೆ ಹೊಳ್ಳಿ ಅದು ಇದಕ್ಕೆ ಹಚ್ಚಾರ ಆಕಳಕ್ಕೆ ಮೈ ತೊಳೆದಾರಲ್ಲ ಅಲ್ಲಿ ಬಿದ್ದೈತದ ಅಲ್ಲೇ ಇಟ್ಟಾರ ಅವ್ರು ನೋಡಿ ಫ್ರೆಂಡ್ಸ್ ನೀವು ಮಾಡ್ಕೊಡ್ರಿ ಚೆನ್ನಾಗಿರುತ್ತೆ ಇದ್ರ ರಿಸಲ್ಟ್ ನಾನು ನಿಮಗೆ ತೋರಿಸ್ತೀನಿ ಈ ಕಾಲು ನೋಡ್ರಿ ಈಗ ಇಟ್ಕೋ ಎರಡು ನೋಡ್ರಿ ಇಟ್ವಿ ನಾವು ಹಿಂಗೆ ಒಂದು 10-15 ನಿಮಿಷ ಇಡ್ರಿ ನಿಜ ಅಂದ್ರೆ ಕಾಲು ಇಲ್ಲಿ ಮಟ್ಟ ನೀರು ಬರ್ಬೇಕದ ಅಂದ್ರೆ ಇದಿಷ್ಟು ಸ್ವಚ್ಛ ಆಗ್ತೈತಿ ಗೊತ್ತಾ ಆಮೇಲೆ ಕಾಲು ಒಡಕಿರ್ತಾವಲ್ಲ ಹಿಂದಿನೂ ಅವೆಲ್ಲ ಕಡಿಮೆ ಆಗ್ತಾವೆ ಇದಕ್ಕೆ ಮುಂದಿನ ಬಟ್ ಕ್ಲೀನ್ ಸಾಕು ಆಗ್ತಾವ ಇವಿಷ್ಟು ತೊಳ್ಕೊಂಡೆ ಅಂದ್ರೆ ನೀನು ಸಾಕತ್ತಾಕತಿ ಒಂದು 10-15 ನಿಮಿಷ ವೇಟ್ ಮಾಡ್ರಿ ಈಗ ಮುಕ್ತಾವ ಆಯ್ತು ಇವಾಗ ತೆಗಿತೀನಿ ನೋಡಿ 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 ಗೈಸ್ ಎಲ್ಲ ಕ್ಲೀನ್ ಮಾಡಿದೆ ಎಷ್ಟು ಪಳ ಅಂತಿದ್ದಾವೆ ಕಾಲುಗಳು ಚೆನ್ನಾಗಿ ಕಾಣ್ತಿದ್ದಾವೆ ನೋಡಿ ಕ್ಲೀನ್ ವಾಶ್ ಆಯ್ತು ಇವಾಗ ಕಂಪ್ಲೀಟೆಡ್ ನೋಡಿ ಎಷ್ಟು ಚೆನ್ನಾಗಿ ಕಾಲುಗಳು ಕ್ಲೀನ್ ಆಗಿದ್ದಾವೆ ಚೆನ್ನಾಗಿ ನಂದು ಮುಗೀತಿವಾಗ ನಮ್ಮ ಸಿಸ್ಟರ್ ಟ್ರೈ ಮಾಡ್ತಿದ್ದಾರೆ ನೋಡಿ ಆಮೇಲೆ ಯಾರಿಗೆ ರಿಸಲ್ಟ್ ಹೇಳ್ತೀವಿ ನೋಡ್ರಿ ಒಂದ್ 4-5 ಚಪಾತಿ ಇರ್ಬೋದು ಅದು ನೋಡ್ರಿ ಇವರು ಎಷ್ಟು ಕಷ್ಟಪಟ್ಟು ಕೊಟ್ಟು ಒತ್ತಿ ಇಡ್ತಿದ್ದಾರೆ ಇಬ್ರು ಇನ್ ಚಪಾತಿನೇ ಕಂಡಿಲ್ಲ 2 ನೋಡ್ರಿ ನನ್ ಮೇಲಿರೋ ಸಿಟ್ಟನೆ ಆ ಎಣ್ಣೆ ಮೇಲೆ ತೋರಿಸ್ತಿದ್ದಾರೆ ಅವರು ನೋಡಿ 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 ಚಪಾತಿ ಆಗೇ ಬಿಟ್ಟು ಈಗ ತಿಂದೇ ಬಿಡೋದು ಕೆಲವೇ ಕ್ಷಣಗಳಲ್ಲಿ ನಮ್ಮ ಹೊಟ್ಟೆಯಲ್ಲಿ ಹೋಗುತ್ತಿದೆ ಚಪಾತಿಗಳು ನೋಡ್ರಿ 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 ಇವರು ನಮ್ ದೊಡ್ಡಕ್ಕ ಅವರು ಸಣ್ಣಕ್ಕ ಮಾಡ್ತಿದ್ದಾರೆ ಆಮೇಲೆ ಇವರು ನೋಡ್ರಿ ನಮ್ಮ ಮಾಮನ್ ಮಗಳು ಬರೇ ಫೋನ್ ಅಂತಾಳೆ ಹಚ್ಕೊಡು ಅಂತಾಳೆ ಆಮೇಲೆ ನಮ್ಮ ಪಾಪು ನೋಡ್ರಿ ನಮ್ಮ ಪಾಪು ರೆಡಿ ಮಾಡ್ತಿದ್ದಾರೆ ಆತ್ರಿ ಅಷ್ಟೇ ಓಕೆ ನೋಡ್ರಿ ಬಾರೆ ಕಾವಿ ಮಸ್ತ್ ಆಗತ್ತಲ್ಲ ನಮ್ಮ ಹುಡುಗಿ ಸೀರೆಟ್ ಕಲ ನೋಡಿ ಅಸಹ್ಯ ನಿಮ್ಮ ನೋಡಿ ನಮ್ಮ ಅತ್ತೆಯವರು ನಂಗೆ ಎಷ್ಟು ಕಾಂಚರ್ ಕೊಡ್ತಾರೆ ಬರೀ ಸೀರೆ ಉಟ್ಕೊಂಡು
ಹೆಂಗ ಎಲ್ಲಿ ನೋಡ್ರಿ ನಮ್ಮ ಕಾವಿ ಬಾ ವಿಡಿಯೋ ಮಾಡೋ ಬಾ ಕಿವ್ಯಾಣ ಹಾಕೊಳೆ ನಾ ಏನ್ ವಿಡಿಯೋ ಮಾಡ್ಲಿ ಬಂದು ಬಾ ಕಿವ್ಯಾಣ ಕೊಳ್ಳೇನ ಸುಬ್ಬಿ ಇಲ್ಲೇ ಅಸ ಹೆಂಗ್ ನಡಿವ ಇಲ್ಲವ ಬ್ಲೌಸ್ ಹಾಕೊಂತಾಳೆ ನಂಗೆ ಬ್ಲೌಸ್ ಬರಲ್ಲ ಅತ್ತೆ ಇದು ಯಾರ್ದು ಬಂದ್ರೆ ನಿಮ್ಮ ದೊಡ್ಡ ಸೊಸಿದು ಅತ್ತೆ ಆತ್ ಬಿಡ ನಮ್ಮ ಅತ್ತಿ ಹೇಳ್ದಂಗ ಆತಕ್ಕೆ ಅದಲ್ಲೇ ಲೇ ನನ್ನ ಅತ್ತಿಗೆ ಹೇಳ್ದಂಗ ಆತಕ್ಕೆ ಅತ್ತೆ ಇದು ನಂದಲ್ಲ ಅತ್ತೆ ಬರ ಫ್ರೆಂಡ್ಸ್ ಈವ್ನಿಂಗ್ ಟೈಮ್ ಇದ್ದು ನಾನು ನಮ್ಮ ಸಿಸ್ಟರು ಅವರ ಒಂದೆರಡು ಏನದು ರೀಲ್ಸನ್ನು ಮಾಡಿದ್ವಿ. ಈವ್ನಿಂಗ್ ಟೈಮು ಹಳ್ಳಿಯಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಸೂರ್ಯ ಅಸ್ತ ಆಗೋದನ್ನು ವಿಡಿಯೋ ಮಾಡ್ಕೊಂಡ್ವಿ. ಮತ್ತು ಹೊಸ ಬ್ಲಾಗೊಂದಿಗೆ ಸಿಗುವ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.